ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಹೇಗೆ ಎಡಿಟ್ ಮಾಡ್ಬೋದು, ಹೇಗೆ ವಾಯ್ಸ್ ಓವರ್ ಕೊಡ್ಬೋದು ಅಂತ ನಾನು ಹೇಳ್ಕೊಡ್ತೀನಿ. ಸೊ ಇಲ್ಲಿ 2 ಆ್ಯಪ್ ಇದೆ, VN ಆ್ಯಪು ಮತ್ತು ಇನ್ಶಾಟ್ ಆ್ಯಪ್ ಅಂತ. ಇವೆರಡರಲ್ಲೂ ಕೂಡ ನೀವು ವಿಡಿಯೋನ ಎಡಿಟ್ ಮಾಡ್ಬೋದು. ಸೊ ನಾನು ಫಸ್ಟು ಇನ್ಶಾಟ್ ಆ್ಯಪ್ನಲ್ಲಿ ನಿಮ್ಗೆ ತೋರಿಸ್ತೀನಿ ಹೇಗೆ ವಿಡಿಯೋ ಎಡಿಟ್ ಮಾಡ್ಬೋದು ಅಂತ. ಸೊ ನೀವು ಈ ಆ್ಯಪ್ ಓಪನ್ ಮಾಡಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ವಿಡಿಯೋ ಎಡಿಟ್ ಮಾಡ್ಬೋದು, ಫೋಟೋಸ್ ಎಡಿಟ್ ಮಾಡ್ಬೋದು. ಸೊ ಹಾಗೆ ಫೋಟೋ ಗ್ರಿಡ್ ಕೂಡ ಮಾಡ್ಬೋದು, ಅಂದರೆ ಮಿಕ್ಸಪ್ ಕೂಡ ಮಾಡ್ಬೋದು ಫೋಟೋಸ್ನ. ಸೊ ವಿಡಿಯೋ ಹೇಗೆ ಎಡಿಟ್ ಮಾಡ್ಬೋದು ಅಂದರೆ, ಸೊ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನ್ಯೂ ಅಂತ ಬರುತ್ತೆ, ಇದನ್ನು ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ನೋಡಿ, ಈ ಥರ ತುಂಬ ವೀಡಿಯೋಸ್ ಇದೆ. ಬಟ್ ಇವಾಗ ನಾವು ಯಾವುದು ವೀಡಿಯೋ, ಇವಾಗ ನೀವು ಚಿಕ್ಕ ಶಾರ್ಟ್ಸ್ ತೊಗೊಳ್ತೀರಾ. ಸೊ ಅದನ್ನು ಎಲ್ಲ ಒಂದೇ ವೀಡಿಯೋ ಮಾಡಬೇಕು ಅಂತ ಹೇಳಿದರೆ, ಸೊ ಅದನ್ನು ಹೀಗೆ ಸೆಲೆಕ್ಟ್ ಮಾಡ್ಬೋದು. 2, 3. ಸೊ ಇದು ಮೂರನ್ನು ನೀವು ಒಂದೇ ವೀಡಿಯೋದಲ್ಲಿ ಒಂದೇ ಲಾಂಗ್ ವೀಡಿಯೋ ಮಾಡಬೇಕು ಅಂದರೆ ಈ ಥರ ಸೆಲೆಕ್ಟ್ ಮಾಡ್ಕೊಳ್ಬೋದು. ಅಥವಾ ನಾನು ಒಂದೇ ವೀಡಿಯೋದಲ್ಲಿ ಎಲ್ಲ ಇದೆ, ಸೊ ಮಿಕ್ಸಪ್ ಮಾಡೋದು ಬೇಡ ಅಂದರೆ ಒಂದೇ ವೀಡಿಯೋ ಅಂತ ತೊಗೊಂಡು ಎಡಿಟ್ ಮಾಡ್ಕೊಳ್ಬೋದು. ಸೊ ನಾನು ಈ ವಿಡಿಯೋನ ಎಡಿಟ್ ಮಾಡ್ತೀನಿ ಇವಾಗ. ಸೊ ಇದನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಟಿಕ್ ಮಾಡ್ಕೊಳ್ಬೇಕು. ಸೊ ಇದನ್ನು ನಾವು ಇವಾಗ ಎಡಿಟ್ ಮಾಡಬೇಕು ಅಂದರೆ, ಸೊ ಇಲ್ಲಿ ಹೋಗಿ ನೀವು ಡೈಮೆನ್ಷನ್ನ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇಲ್ಲಿ ನೀವು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಬೇಕು ಅಂದರೆ, ಸೊ ಇಲ್ಲಿ ಯೂಟ್ಯೂಬ್ ಡೈಮೆನ್ಷನ್ ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ರೀಲ್ಸು, ಶಾರ್ಟ್ಸು, ಹೀಗೆ ಡೈಮೆನ್ಷನ್ ಇದೆ. ಸೊ ಯಾವ್ದು ಬೇಕೋ ಆ ಡೈಮೆನ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು ನೀವು ಇಲ್ಲಿ. ಆಮೇಲೆ ಇಲ್ಲಿ ರೊಟೇಟ್ ಆಪ್ಷನ್ ಕೂಡ ಇರುತ್ತೆ. ಇಲ್ಲಿ ಬಂದು ನೀವು ಇದನ್ನು ರೊಟೇಟ್ ಮಾಡ್ಕೊಳ್ಬೋದು. ಓಕೆ. ಮತ್ತು ಇಲ್ಲಿ ಆಡಿಯೋ ಮ್ಯೂಸಿಕಲ್ಲಿ ನಿಮಗೆ ತುಂಬ ಆಡಿಯೋಸ್ ಇಲ್ಲಿ ಬರುತ್ತೆ. ಇಲ್ಲಿ ಯಾವುದಾದ್ರೂ ನಿಮ್ಗೆ ಬೇಕಾದರೆ ಅದು ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲಿ ವ್ಲಾಗ್ ಕೂಡ ಇದೆ. ವ್ಲಾಗಲ್ಲಿ ಯಾವುದಾದ್ರೂ ನಿಮ್ಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಳ್ಬೋದು ಇಲ್ಲಿ. ಸೊ ಮೈ ಮ್ಯೂಸಿಕ್ ಅಂದರೆ ಅಲ್ಲಿ ನಿಮ್ಮದು ಲೈಬ್ರರಿಯಲ್ಲಿ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಬೇಕು ಅಂದರೆ ಅದು ಕೂಡ ಸೆಲೆಕ್ಟ್ ಮಾಡ್ಬೋದು ಇಲ್ಲಿ. ಆಮೇಲೆ ಇಲ್ಲ ಅಂದರೆ ವಾಯ್ಸ್ ಓವರ್ ಕೊಡಬೇಕು ಅಂತಂದರೆ ನೀವು ಇಲ್ಲಿ ರೆಕಾರ್ಡನ್ನು ಮಾಡ್ಬೋದು. ಸೊ ಇಲ್ಲಿ ರೆಕಾರ್ಡ್ ಮಾಡಿದ್ರ ಅಂದರೆ, ಹಾಯ್, ನನ್ನ ಹೆಸರು ಪೂಜಾ, ನಾನು ಇವತ್ತು ಫಸ್ಟ್ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇಷ್ಟು ರೆಕಾರ್ಡ್ ಮಾಡ್ತೀರಾ ಅಂದರೆ ನೋಡಿ, ನಾನು ತೋರಿಸ್ತೀನಿ ನಿಮಗೆ ಇದು ಹೇಗೆ ಬರುತ್ತೆ ಅಂತ. ಹಾಯ್, ನನ್ನ ಹೆಸರು ಪೂಜಾ, ನಾನು ಇವತ್ತು ಫಸ್ಟ್ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಹೀಗೆ ಬರುತ್ತೆ. ಸೊ ಇದನ್ನು ಬೇಕಾದರೆ ನೀವು ಇಲ್ಲಿ ಹೋಗಿ ಡಿಲೀಟ್ ಕೂಡ ಮಾಡ್ಕೊಳ್ಬೋದು. ಆಮೇಲೆ ಇಲ್ಲಿ ಇನ್ನೊಂದು ಇದೆ, ಬಟ್ ಜಾಸ್ತಿ ಜನ ಯೂಸ್ ಮಾಡ್ತಾರೋ ಇಲ್ಲೋ ನಂಗೆ ಗೊತ್ತಿಲ್ಲ. ಬಟ್ ಇದರಲ್ಲಿ ವಾಯ್ಸ್ ಚೇಂಜ್ ಮಾಡ್ಬೋದು. AI ಸ್ಪೀಚ್ ಅಂತ ಇದೆ. ಸೊ ನಿಮ್ಮ ವಾಯ್ಸ್ಗೆ ಈ ಥರ ಸೆಲೆಕ್ಟ್ ಮಾಡಿಕೊಂಡು, Hi, this is my voice tone. 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 ಈ ಥರ ಬೇರೆ ಬೇರೆ ವಾಯ್ಸ್ ಕೂಡ ಕೊಡ್ಬೋದು ನೀವು. ಆಮೇಲೆ ಇಲ್ಲಿ ಸ್ಟಿಕ್ಕರ್ಸ್ ಇದೆ. ನೀವು ಯಾವುದಾದ್ರೂ ಸ್ಟಿಕ್ಕರ್ಸ್ ಹಾಕಬೇಕು ಅಂದರೆ ಇಲ್ಲಿ ಸರ್ಚ್ ಕೂಡ ಮಾಡ್ಬೋದು. ಸರ್ಚ್ ಮಾಡಿ ಯಾವ್ದು ಸ್ಟಿಕ್ಕರ್ ಬೇಕು ಆ ಸ್ಟಿಕ್ಕರ್ ಹಾಕ್ಕೊಳ್ಬೋದು. ಎಫೆಕ್ಟ್ಸು, ಟೆಕ್ಸ್ಟು, ಬರ್ಡೇ, ಮೂಡ್, ತುಂಬ ಇದೆ ಇಲ್ಲಿ. ಟ್ರಾವೆಲ್ ಬೇಕಾದರೂ. ಓಕೆ. ಎಫೆಕ್ಟು, ಫಿಲ್ಟರ್ ಹಾಕ್ಕೊಳ್ಬೋದು ಇಲ್ಲಿ. ಆಮೇಲೆ ಯಾವುದಾದ್ರೂ ಈಗ ನೀವು ವಿಡಿಯೋ ತುಂಬ ಶಾರ್ಟ್ಸ್ ತೊಗೊಂಡಿರ್ತೀರ. ಸೊ ಆ ಶಾರ್ಟ್ಸಲ್ಲಿ ಯಾವುದಾದ್ರೂ ನಿಮಗೆ ಡಿಲೀಟ್ ಮಾಡಬೇಕು ಅಂದರೆ ಇಲ್ಲಿ ಡಿಲೀಟ್ ಮಾಡ್ಬೋದು. ಇಲ್ಲಾಂದರೆ ಸ್ಪ್ಲಿಟ್ ಮಾಡ್ಬೋದು. ವಿಡಿಯೋನ ಸ್ಪ್ಲಿಟ್ ಮಾಡಬೇಕು ಅಂದರೆ ಇಲ್ಲಿ ಸ್ಪ್ಲಿಟ್ ಅಂತ ಆಪ್ಷನ್ ಬರುತ್ತೆ. ಸೊ ಇಲ್ಲಿ ನೀವು ಸ್ಪ್ಲಿಟ್ ಮಾಡ್ಬೋದು. ಸ್ಪ್ಲಿಟ್ ಮಾಡಿ ಈ ಪಾರ್ಟನ್ನು ಬೇಡ ಅಂದರೆ ಈ ಪಾರ್ಟನ್ನು ಡಿಲೀಟ್ ಮಾಡ್ಕೊಳ್ಬೋದು.
ಸೊ ಇಲ್ಲ ನಾನು ಬೈ ಮಿಸ್ಟೇಕಿಂದ ಡಿಲೀಟ್ ಮಾಡಿದೆ ಅಂದರೆ ಇಲ್ಲನ್ನು ಅಂಡು ಮಾಡ್ಕೊಳ್ಬೋದು. ಬ್ಯಾಕ್ಗ್ರೌಂಡನ್ನು ಹಾಕ್ಕೊಳ್ಬೋದು, ಇಲ್ಲಿ ಯಾವ ಕಲರ್ ಬೇಕು ಆ ಕಲರು. ಆಮೇಲೆ ಸ್ಪೀಡ್ ನಿಮ್ಗೆ ತುಂಬ ಜಾಸ್ತಿ ಬೇಕು, ಸ್ಪೀಡಪ್ ಆಗಬೇಕು ನಿಮ್ಮ ವಿಡಿಯೋ ಅಂದರೆ ಸ್ಪೀಡಲ್ಲಿ ಮಾಡ್ಕೊಳ್ಬೋದು, ಇಲ್ಲ ಸ್ಲೋ ಮೋಷನ್ ವಿಡಿಯೋ ಕೂಡ ಮಾಡ್ಕೊಳ್ಬೋದು. ಸೊ ಇದಿತ್ತು ಇವತ್ತಿನ ವಿಡಿಯೋ. ಸೊ ಇನ್ನೂ ತುಂಬ ಜಾಸ್ತಿ ಆಪ್ಷನ್ಸ್ ಇದೆ ಇದರಲ್ಲಿ, ಬಟ್ ನಾನು ಮಾಡಿದ್ದು ಮೇನಾಗಿ ವಾಯ್ಸ್ ಓವರ್ ಹೇಗೆ ಕೊಡಬೇಕು ನಿಮ್ಮ ವಿಡಿಯೋಗೆ ಅಂತ ಹೇಳಿಬಿಟ್ಟು. ಸೊ ಇನ್ನೂ ಜಾಸ್ತಿ ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಸೊ ಥ್ಯಾಂಕ್ ಯು.